ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಸಂಘರ್ಷ, ಗಾಜಾದಲ್ಲಿ ನಡೆದ ನರಮೇಧಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ವಿರುದ್ಧ ಬಂಧನದ ವಾರಂಟ್ ಅನ್ನು ಹೊರಡಿಸುತ್ತಾ, ಹಾಗೆ ವಾರಂಟ್ ಹೊರಡಿಸಬೇಕು, ನೆತನ್ಯಾಹು ಬಂಧನ ಆಗಬೇಕು ಅಂತ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದ ಪ್ರಾಸಿಕ್ಯೂಟರ್ ಈಗ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ನೆತನ್ಯಾಹು ವಿರುದ್ಧದ ಆ ಪ್ರಕರಣನೇ ಅವರಿಗೆ ಮುಳುವಾಗ್ತಾ ಇದೆಯಾ, ಅಥವಾ ಅದು ಆಗಬೇಕಾಗಿತ್ತು, ಸಹಜವಾಗಿ ಅದು ಆಗ ಹೋಗಿದೆಯಾ? ಇಷ್ಟಕ್ಕೂ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಪ್ರಾಸಿಕ್ಯೂಟರ್ ಮೇಲಿನ ಆರೋಪ ಆದರೂ ಏನು? ಬನ್ನಿ ನೋಡೋಣ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ವಿರುದ್ಧ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಒಂದು ನರಹತ್ಯೆಯ ಪ್ರಕರಣವನ್ನು ದಾಖಲು ಮಾಡುತ್ತೆ. ಅದರ ಬಗ್ಗೆ ವಿಚಾರಣೆ ಮಾಡೋ ನ್ಯಾಯಾಧೀಶರು ಬರೀ 23 ದಿನಗಳ ಒಳಗೆ ತೀರ್ಪನ್ನು ಕೊಡ್ತಾರೆ. ಪುತಿನ್ ವಿರುದ್ಧ ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಆಗುತ್ತೆ. ICC ವ್ಯಾಪ್ತಿಗೆ ಒಳಪಟ್ಟ ಯಾವುದೇ ದೇಶಕ್ಕೆ ಪುತಿನ್ ಹೋದರೂ ಅವರನ್ನ ಬಂಧಿಸಲಾಗತ್ತೆ ಅನ್ನೋ ಭೀತಿಯಲ್ಲಿ ನಿರ್ಮಾಣ ಆಗುತ್ತೆ. ಅದೇ ಕಾರಣಕ್ಕೆ ಪುತಿನ್ ತಮ್ಮ ದಕ್ಷಿಣ ಆಫ್ರಿಕಾದ ಪ್ರವಾಸವನ್ನು ರದ್ದು ಮಾಡ್ಕೋತಾರೆ. ಪುತಿನ್ ವಿರುದ್ಧ ಇಂಥದೊಂದು ಆದೇಶ ಹೊರಬಿದ್ದು ಕೂಡಲೇ ಅಮೆರಿಕ ಹಾಗೂ ಪಶ್ಚಿಮದ ಮಾಧ್ಯಮಗಳು ಸಂತೋಷದಿಂದ ಕುಣಿದಾಡುತ್ತವೆ. ಪುತಿನ್ ಅರೆಸ್ಟ್ ಆಗ್ತಾರೆ ಅಂತ ಪುಟ್ಟಗಟ್ಟಲೆ ಸುದ್ದಿ ಬರೆಯೋದಕ್ಕೆ ಶುರು ಮಾಡುತ್ತವೆ. ಅದಾಗ ಒಂದು ವರ್ಷ ಕಳೆಯೋ ಹೊತ್ತಿಗೆ, ಅಂದರೆ ಮೇ 2024ರಲ್ಲಿ ಇಂಥದ್ದೇ ಒಂದು ಪ್ರಕರಣ, ಇಂಥದ್ದೇ ಒಂದು ಅರೆಸ್ಟ್ ವಾರೆಂಟನ್ನು ಇಶ್ಯೂ ಮಾಡಿ ಅನ್ನೋ ಅರ್ಜಿಯೊಂದು ಅದೇ ICC ಮುಂದೆ ಬರುತ್ತೆ. ಮೇ, ಜೂನ್, ಜುಲೈ, ಆಗಸ್ಟ್, ಈಗ ನವೆಂಬರ್ ತಿಂಗಳು, ಇನ್ನೂ ಕೂಡ ಆ ಅರ್ಜಿಯ ವಿಚಾರಣೆ ಪೂರ್ಣಗೊಂಡಿಲ್ಲ. ಆದರೆ ಅಂಥದ್ದೊಂದು ಅರ್ಜಿ ಸಲ್ಲಿಸಿದ ವಕೀಲನ ವಿರುದ್ಧನೇ ಲೈಂಗಿಕ ಕಿರುಕುಳದ ಪ್ರಕರಣ ದಾಖಲಾಗಿದೆ. ಅದರ ಬಗ್ಗೆ ತನಿಖೆ ನಡೆಸೋದಕ್ಕೆ ICC ಒಂದು ಆಂತರಿಕ ಸಮಿತಿಯನ್ನು ರಚನೆ ಮಾಡಿದೆ. ಹಾಗೆ ಹೊರಗಿನ ಏಜೆನ್ಸಿಗಳ ಮೂಲಕ ಪಾರದರ್ಶಕ ತನಿಖೆಯನ್ನು ಮಾಡಿಸ್ತೀನಿ ಅಂತ ICC ಹೇಳ್ತಾ ಇದೆ. ಇಲ್ಲಿ ಆ ಪ್ರಾಸಿಕ್ಯೂಟರ್ ಪ್ರಕರಣವನ್ನು ದಾಖಲು ಮಾಡಿ ಅರೆಸ್ಟ್ ವಾರೆಂಟ್ ಅನ್ನು ವಹಿಸಿದ್ದು ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ವಿರುದ್ಧ. ಆತನ ಹೆಸರು ಕರೀಂ ಖಾನ್. ಗೆಳೆಯರೆ, ICC ಬಗ್ಗೆ ಮೊದಲು ನಿಮಗೊಂದಷ್ಟು ಹೇಳ್ಬಿಡ್ತೀನಿ. ಈ ICC ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ಇದು ನೆದರ್ಲ್ಯಾಂಡ್ಸ್ನ ಹೇಗಲ್ಲಿದೆ ಅಂದ ಕೂಡಲೇ ಕನ್ಫ್ಯೂಸ್ ಆಗಿ ಇದನ್ನು ICJ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಅಂದ್ಕೋಬೇಡಿ. ಅದು ಬೇರೆ, ಇದು ಬೇರೆ. ICJ ದೇಶಗಳ ನಡುವಿನ ವಿವಾದಗಳನ್ನು ಬಗೆಹರಿಸುತ್ತೆ. ಅದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ. ಆದರೆ ಈ ICC ಅನ್ನೋದು ಹಾಗಲ್ಲ. ಇದು ರೋಮ್ ಸ್ಟ್ಯಾಚ್ಯೂಟ್ ಅಡಿಯಲ್ಲಿ 2002ರಲ್ಲಿ ರಚನೆಯಾದ ನ್ಯಾಯಾಲಯ. ಸುಮಾರು 124 ದೇಶಗಳು ಇದರ ಸದಸ್ಯತ್ವವನ್ನು ಹೊಂದಿವೆ. ಭಾರತ, ಅಮೆರಿಕ, ಇಸ್ರೇಲ್ ಮುಂತಾದ ಯಾವ ದೇಶವು ಈ ICC ಸದಸ್ಯತ್ವವನ್ನು ಪಡ್ಕೊಂಡಿಲ್ಲ. ಅಂದರೆ ರೋಮ್ ಸ್ಟ್ಯಾಚ್ಯೂಟ್ಗೆ ಅವರು ಸಹಿ ಹಾಕಿಲ್ಲ. ಇನ್ನು ICC ಯುದ್ಧ ಅಪರಾಧಗಳು, ಮಾನವೀಯತೆಯ ವಿರುದ್ಧದ ಅಪರಾಧಗಳು, ಆಕ್ರಮಣಶೀಲತೆಯಂಥ ಅಪರಾಧಗಳ ಬಗ್ಗೆ ವಿಚಾರಣೆಯನ್ನು ಮಾಡುತ್ತೆ. ಯಾವುದೇ ದೇಶದ ನ್ಯಾಯಾಲಯದಲ್ಲಿ ಆ ದೇಶದ ಆರೋಪಿಗೆ ಶಿಕ್ಷೆ ಕೊಡೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಪ್ರಕರಣವನ್ನು ಅಂತಿಮ ಘಟ್ಟ ಅನ್ನೋ ಹಾಗೆ ICCಗೆ ತಗೊಂಡು ಹೋಗಬಹುದು. ಇನ್ನು ಭಾರತ, ಅಮೆರಿಕ, ಚೈನಾ ಮುಂತಾದ ದೇಶಗಳು ICC ಸದಸ್ಯತ್ವವನ್ನು ಹೊಂದದೇ ಇರುವಾಗ ಈ ICC ಹೊರಡಿಸುವ ವಾರೆಂಟ್ಗಳು ಇಲ್ಲಿ ಕೆಲಸ ಮಾಡೋದಿಲ್ಲ ಅಲ್ವಾ? ಹೌದು. ಹೀಗಾಗಿನೇ ಪುತಿನ್ ಮೇಲೆ ವಾರಂಟ್ ಇದ್ದರೂ ಕೂಡ ಭಾರತಕ್ಕೆ ಪುತಿನ್ ಬಂದರೆ ಅವರನ್ನು ಬಂಧಿಸೋದಿಲ್ಲ. ಆದರೆ ಈ ವಾರಂಟ್ ಹೊರಡಿಸಿದ ನಂತರ ಜಗತ್ತಿನ 124 ICC ಸದಸ್ಯ ದೇಶಗಳಿವೆ ನೋಡಿ, ಅಲ್ಲಿಗೆ ಆರೋಪಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಹೋದರೆ ಅಲ್ಲಿ ಬಂಧನಕ್ಕೀಡಾಗುವ ಸಾಧ್ಯತೆ ಇರುತ್ತೆ. ಇದು ICC. ಇನ್ನು ಇಲ್ಲಿ ಏನಾಯಿತು ಅಂದರೆ, ರಷ್ಯಾ ಯುಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ರಷ್ಯಾದ ಮೇಲೆ ಏನೆಲ್ಲ ಒತ್ತಡಗಳನ್ನು ಹೇರಬಹುದೋ ಅದೆಲ್ಲವನ್ನ ಹೇರ್ತಾ ಬಂದ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ಈ ICC ಮೂಲಕ ಕೂಡ ಪುತಿನ್ ವಿರುದ್ಧ ಅರೆಸ್ಟ್ ವಾರೆಂಟನ್ನು ಹೊರಡಿಸಿದ್ವು. ಅದಾದ ನಂತರ ಇಸ್ರೇಲ್ ಗಾಜಾ ಸಂಘರ್ಷ ಶುರುವಾಯಿತು. ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು ಹಮಾಸ್ನ ಉಗ್ರರು ಇಸ್ರೇಲ್ನ ಮೇಲೆ ದಾಳಿ ಮಾಡಿದರು. ಅದಕ್ಕೆ ಪ್ರತೀಕಾರ ಹೇಳೋದಕ್ಕೆ ಹೊರಟ ಇಸ್ರೇಲ್ ಗಾಜಾನ ಪೂಡಿ ಮಾಡ್ತು. ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರಲ್ಲ, ಅವತ್ತು ಇಸ್ರೇಲಿನ ನಾಗರಿಕರನ್ನು ಅವರು ಕೊಂದರು, ಅಲ್ಲಿನ ಯುವಕ ಯುವತಿಯರನ್ನು ಅಪಹರಿಸಿಕೊಂಡು ಹೋದರು. ಹಾಗೆ ಯಹೂದಿಗಳನ್ನು ಕೊಲ್ಲೋ ಸುದ್ದಿಗಳು, ದೃಶ್ಯಗಳು ಬರ್ತಾ ಇದ್ರೆ ಅದನ್ನು ನೋಡಿ ಗಾಜಾದ ಜನ ಖುಷಿಯಾಗಿ ಕೇಕೆ ಹಾಕ್ತಾ ಇದ್ರು. ಇಸ್ರೇಲಿನ ಹೆಣ್ಣು ಮಕ್ಕಳನ್ನ ಜೀಪುಗಳಲ್ಲಿ ಬೆತ್ತಲೆಯಾಗಿ ಗಾಜಾದಲ್ಲಿ ಮೆರವಣಿಗೆ ಮಾಡ್ತಾ ಇದ್ರೆ ಅಲ್ಲಿನ ಬುರ್ಖಾದಾರಿ ಹೆಣ್ಣು ಮಕ್ಕಳು ರಸ್ತೆಯ ಉದ್ದಕ್ಕೂ ನಿಂತು ಚಪ್ಪಾಳೆ ತಟ್ಟಿ ಸಂಭ್ರಮಿಸ್ತಾ ಇದ್ರು. ಅಲ್ಲಿ ಬೆತ್ತಲೆ ಮೆರವಣಿಗೆ ಆಗ್ತಾ ಇರೋದು ಕೂಡ ತಮ್ಮಂತೆ ಒಂದು ಹೆಣ್ಣು ಅನ್ನೋ ಖಬರು ಕೂಡ ಅವ್ರಿಗಿರ್ಲಿಲ್ಲ. ಇದೆಲ್ಲದಕ್ಕೆ ಪ್ರತೀಕಾರ ಹೇಳೋದಕ್ಕೆ ನಿಂತ ಇಸ್ರೇಲ್ ಗಾಜಾದ ಮೇಲೆ ಬಾಂಬುಗಳ ಮಳೆ ಸುರಿಸೋದಕ್ಕೆ ಶುರು ಮಾಡ್ತು ನೋಡಿ. ಇಸ್ರೇಲ್ ಹೆಂಗಸರು ಮಕ್ಕಳು ಅನ್ನೋದನ್ನು ನೋಡದೆ ಬಾಂಬುಗಳನ್ನ ಹಾಕ್ತಾ ಇದೆ, ಅಲ್ಲಿ ನರಸಂಹಾರ ನಡೀತಾ ಇದೆ ಅಂತ ಇಡೀ ಜಗತ್ತಿನ ನಾನಾ
ನಾನಾ ದೇಶಗಳ ಶಾಂತಿ ದೂತರು ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅರೆ, ಹಮಾಸ್ ಇಸ್ರೇಲಿನ ಹೆಣ್ಣು ಮಕ್ಕಳನ್ನು ಹೊತ್ಕೊಂಡು ಹೋಗಿ ಬೆತ್ತಲೆ ಮೆರವಣಿಗೆ ಮಾಡ್ತಲ್ಲ. ಗಾಜಾದಿಂದ ಇಸ್ರೇಲಿಗೆ ಬಂದ ಉಗ್ರರು ವಯಸ್ಸಿನ ಪರಿವೇ ಕೂಡ ಇಲ್ಲದೆ ವೃದ್ಧ ಮಹಿಳೆಯರ ಮೇಲೂ ಅತ್ಯಾಚಾರ ಮಾಡಿದ್ರಲ್ಲ, ಆಗ ಮಾತಾಡೋದಿಕ್ಕೆ ಶಾಂತಿ ದೂತರಿಗೆ ಏನಾಗಿತ್ತು? ಗೆಳೆಯರೆ, ಗಾಜಾದಲ್ಲಿ ಇಸ್ರೇಲ್ ಏನು ಮಾಡ್ತು ಅದು ಖಂಡಿತ ಸಮರ್ಥಿಸಿಕೊಳ್ಳುವ ವಿಷಯ ಅಲ್ಲ. ಆದ್ರೆ ಅದರ ಬಗ್ಗೆ ಮಾತಾಡೋ ಅರ್ಹತೆ ಇರಬೇಕು ಅಂದ್ರೆ ಮೊದಲು ಹಮಾಸ್ ಉಗ್ರರು ಅಕ್ಟೋಬರ್ 7ರ ಮುಂಜಾನೆ ಮಾಡಿದ ಅಮಾನವೀಯ ದಾಳಿಯ ಬಗ್ಗೆ ಕೂಡ ಮಾತಾಡಬೇಕಲ್ವಾ? ಯುರೋಪಿಯನ್ ಯೂನಿಯನ್ ದೇಶಗಳಲ್ಲಿ, ಅಮೆರಿಕಾದಲ್ಲಿ, ಭಾರತದಲ್ಲಿ, ಅಷ್ಟೇ ಯಾಕೆ ಸೌದಿ ಅರೇಬಿಯಾ ಒಂದನ್ನು ಬಿಟ್ಟು ಜಗತ್ತಿನ ಮಿಕ್ಕೆಲ್ಲ ಕಡೆಗಳಲ್ಲಿ ಕೂಡ ಇಸ್ರೇಲ್ ದಾಳಿಯನ್ನ ಖಂಡಿಸಿ ಪ್ರತಿಭಟನೆಗಳಾದವು. ಇದೇ ಸಂದರ್ಭದಲ್ಲೇ ಐಸಿಸಿಯ ಪ್ರಾಸಿಕ್ಯೂಟರ್ ಕರೀಂ ಖಾನ್ ಇಸ್ರೇಲ್ನ ಪ್ರಧಾನಿಯ ಬಂಧನಕ್ಕೆ ವಾರಂಟ್ ಹೊರಡಿಸಿ ಅಂತ ಐಸಿಸಿ ಮುಂದೊಂದು ಅರ್ಜಿಯನ್ನು ಸಲ್ಲಿಸಿದ್ರು. ಈತ ಬರೀ ನೆತನ್ಯಾಹು ಬಂಧನ ಮಾತ್ರ ಕೇಳಲಿಲ್ಲ, ಜೊತೆಗೆ ಹಮಾಸ್ನ ನಾಯಕ ಇಸ್ಮಾಯಿಲ್ ಹನ್ಯಾ, ಯಾಹ್ಯಾ ಸಿನ್ವರ್, ಮೊಹಮ್ಮದ್ ಡೈಫ್ ಮುಂತಾದವರ ವಿರುದ್ಧ ಕೂಡ ಬಂಧನದ ವಾರಂಟ್ ಅನ್ನು ಕೇಳಿದ್ರು. ಬೆಂಕಿ ಹೊತ್ಕೊಂಡಿದ್ದೆ ಅಲ್ಲಿ ಹಮಾಸ್ ಅನ್ನೋದು ಘೋಷಿತ ಉಗ್ರರ ಪಡೆ. ಅದರ ನಾಯಕರ ಜೊತೆ ದೇಶವೊಂದರ ಪ್ರಧಾನಿಯನ್ನ, ಗೃಹ ಸಚಿವನನ್ನು ಸೇರಿಸಿ ವಾರಂಟ್ ಹೊರಡಿಸಿ ಅಂತ ಕೇಳುವುದಿದೆಯಲ್ಲ, ಇದು ಇಸ್ರೇಲ್ ಕೆರಳೋ ಹಾಗೆ ಮಾಡ್ತು. ನೀವೆಲ್ಲ ಇದ್ರು ಅದೇನು ಮಾಡ್ತಾ ಇದ್ದೀರಿ ಅಂತ ಇಸ್ರೇಲ್ ಜರ್ಮನಿ, ಅಮೆರಿಕ ಹಾಗೂ ಬ್ರಿಟನ್ಗಳನ್ನ ತರಾಟೆಗೆ ತಗೊಳ್ತು. ಈ ಮಧ್ಯೆ ಒಂದಷ್ಟು ಯುರೋಪಿಯನ್ ದೇಶಗಳು ನಾವು ಐಸಿಸಿ ಆದೇಶವನ್ನು ಕೊಟ್ರೆ ನೆತನ್ಯಾಹು ಬಂಧನದ ವಾರಂಟ್ ಅನ್ನ ಮಾನ್ಯ ಮಾಡ್ತೀವಿ ಅಂತ ಹೇಳಿದ್ವು. ಆ ದೇಶಗಳಿಂದ ಇಸ್ರೇಲ್ ತನ್ನ ರಾಯಭಾರಿಗಳನ್ನ ಹಿಂದಕ್ಕೆ ಕರೆಸ್ಕೊಳ್ತು. ಇನ್ನು ಅಮೆರಿಕ ಇದು ಸರಿಯಲ್ಲ, ಅದು ಹೆಂಗೆ ನೀವು ನೆತನ್ಯಾಹು ಹಾಗೂ ಗ್ಯಾಲೆಂಟ್ ಬಂಧನಕ್ಕೆ ವಾರಂಟ್ ಹೊರಡಿಸೋದಕ್ಕೆ ಹೇಳ್ತೀರಿ, ನೋ ಇದು ಸರಿಯಲ್ಲ ಅಂತ ಕೂಗಾಡ್ತು. ಇಲ್ಲಿ ಅಮೆರಿಕ ಏನ್ ಹೇಳುತ್ತೆ, ಬ್ರಿಟನ್ ಜರ್ಮನಿಗಳು ಏನ್ ಹೇಳುತ್ತವೆ ಅನ್ನೋದಕ್ಕಿಂತ ವಾರಂಟ್ ಹೊರಡಿಸೋದು ಬಿಡೋದು ಐಸಿಸಿಯ ನ್ಯಾಯಾಧೀಶರ ಕೆಲಸ. ಅವರು ಆ ಅರ್ಜಿಯನ್ನ ಹಾಗೆ ವಿಚಾರಣೆಯ ಹೆಸರಲ್ಲಿ ತಮ್ಮ ಬಳಿ ಇಟ್ಕೊಂಡು ಕೂತ್ಕೊಂಡ್ರು. ಇನ್ನು ಈ ಕರೀಂ ಖಾನ್ ಇದಾರ ನೋಡಿ, ಈತ ಪಾಕಿಸ್ತಾನಿ ಮೂಲದ ಬ್ರಿಟನ್ನಲ್ಲಿ ನೆಲೆಯಾಗಿರುವ ವಕೀಲ. ಅಂತಾರಾಷ್ಟ್ರೀಯ ಕಾನೂನುಗಳ ವಿಷಯದಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ. ಸಾಕಷ್ಟು ಅಂತಾರಾಷ್ಟ್ರೀಯ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಯುಕೆಯನ್ನು ಪ್ರತಿನಿಧಿಸಿದ್ದಾರೆ. 2021ರಲ್ಲಿ ಐಸಿಸಿಗೆ ಈತನನ್ನು ಪ್ರಾಸಿಕ್ಯೂಟರ್ ಆಗಿ ಬ್ರಿಟನ್ ರೆಕಮೆಂಡ್ ಮಾಡಿತು. ಆ ಸ್ಥಾನಕ್ಕೆ ಚುನಾವಣೆಗಳು ನಡೆಯುತ್ತವೆ. ಅದರಲ್ಲಿ 123 ದೇಶಗಳು ಮತ ಚಲಾಯಿಸಬೇಕು. 62 ಮತಗಳು ಯಾರಿಗೆ ಬರುತ್ತವೆ ಆ ಅಭ್ಯರ್ಥಿ ಗೆಲ್ಲೋದಿಕ್ಕೆ ಸಾಧ್ಯ ಆಗುತ್ತೆ. ಈ ಕರೀಂ ಖಾನ್ ಪರ ಬ್ರಿಟನ್ ಲಾಬಿ ಮಾಡ್ತು. ಈತನಿಗೆ 72 ಮತಗಳು ಬಂದವು. ಹೀಗೆ ಕರೀಂ ಖಾನ್ ಐಸಿಸಿಯ ಪ್ರಾಸಿಕ್ಯೂಟರ್ ಆಗಿ ನೇಮಕಗೊಂಡರು. ಇನ್ನು 2023ರ ಅಕ್ಟೋಬರ್ 7ನೇ ತಾರೀಕು ಗಾಜಾ ಇಸ್ರೇಲ್ ಸಂಘರ್ಷ ಶುರುವಾಯ್ತಲ್ಲ, ಅದಾದ ನಂತರ ಸೌತ್ ಆಫ್ರಿಕಾ, ಬಾಂಗ್ಲಾದೇಶ, ಬೊಲಿವಿಯಾ, ಜಿಬೂಟಿ ಮುಂತಾದ ಒಂದಷ್ಟು ದೇಶಗಳು ಇಸ್ರೇಲ್ನ ಪ್ರಧಾನಿಯ ವಿರುದ್ಧ ತನಿಖೆಗೆ ಜಂಟಿಯಾಗಿ ಅರ್ಜಿ ಸಲ್ಲಿಸಿವೆ ಅಂತ ಖಾನ್ ನವೆಂಬರ್ 17ನೇ ತಾರೀಕು ಹೇಳಿದರು. ಅದಾದ ಮೇಲೆ ಅಷ್ಟು ಬೇಗ ಪುತಿನ್ ವಿರುದ್ಧ ವಾರಂಟ್ ಅನ್ನ ಹೊರಡಿಸ್ಬಿಟ್ರಲ್ಲ, ನೆತನ್ಯಾಹು ವಿರುದ್ಧ ಏನು ಮಾಡ್ತಾ ಇದ್ದೀರಿ, ಯಾಕೆ ವಾರಂಟ್ ಹೊರಡ್ತಾ ಇಲ್ಲ ಅಂತ ಆಫ್ರಿಕಾದ ವಿದೇಶಾಂಗ ಸಚಿವರು ಕೇಳೋದಕ್ಕೆ ಶುರು ಮಾಡಿದ್ರು. ಅದೆಲ್ಲ ಆದ ಮೇಲೆ ನೆತನ್ಯಾಹು ಹಾಗೂ ರಕ್ಷಣಾ ಸಚಿವ ಗ್ಯಾಲೆಂಟ್ ಹಾಗೆ ಹಮಾಸ್ ನಾಯಕರನ್ನು ಸೇರಿಸಿ ಇವರೆಲ್ಲರ ವಿರುದ್ಧ ಬಂಧನದ ವಾರಂಟ್ ಅನ್ನು ಹೊರಡಿಸಿ ಅಂತ ಪ್ರಾಸಿಕ್ಯೂಟರ್ ಐಸಿಸಿಗೆ ಅರ್ಜಿಯನ್ನು ಸಲ್ಲಿಸಿದರು. ಹೀಗೆ ಅರ್ಜಿಯನ್ನು ಸಲ್ಲಿಕೆ ಆಯಿತು. ಆದರೆ ಬಂಧನದ ವಾರಂಟ್ ಅನ್ನು ಹೊರಡಿಸಬೇಕಾದ ಕೆಲಸ ಅಲ್ಲಿನ ನ್ಯಾಯಾಧೀಶರದ್ದು. ಅಷ್ಟರಲ್ಲಿ ನ್ಯಾಯಮೂರ್ತಿಗಳ ತಂಡದಲ್ಲಿದ್ದ ಇಸ್ರೇಲ್ ವಿರೋಧಿ ಜಡ್ಜ್ ಒಬ್ಬರಿಗೆ ರಜೆ ಕೊಟ್ಟು ಕಳುಹಿಸಲಾಯಿತು. ಅನುಮಾನನೇ ಬೇಡ, ಆತನನ್ನ ಬಲವಂತದ ರಜೆಯ ಮೇಲೆ ಕಳುಹಿಸಿಕೊಡಲಾಯಿತು. ಆ ಜಾಗಕ್ಕೆ ಹೊಸ ನ್ಯಾಯಾಧೀಶರು ಬಂದರು. ಅವರು ಮತ್ತೆ ಮೊದಲಿಂದ ಪ್ರಕರಣದ ಬಗ್ಗೆ ವಿಚಾರಣೆಯನ್ನ ಆಲಿಸೋದಿಕ್ಕೆ ಶುರು ಮಾಡಿದರು. ಅಷ್ಟರಲ್ಲಿ ಇಸ್ಮಾಯಿಲ್ ಹನ್ಯಾನನ್ನ ಇರಾನ್ನಲ್ಲಿ ಇಸ್ರೇಲ್ ಹೊಡೆದು ಹಾಕಿತು. ಹಾಗೆ ಡೈಫ್ ಕೂಡ ಇಲ್ಲ, ಅವನನ್ನು ನಾವು ಹೊಡೆದು ಹಾಕಿ ಆಗಲೇ ಅರ್ಧ ತಿಂಗಳ ಕಳೆದು ಹೋದವು ಅಂತ ಇಸ್ರೇಲ್ ಹೇಳ್ಕೊಳ್ತು. ಈಗ ಬದುಕಿಲ್ಲದವರ ಬಗ್ಗೆ ಅರೆಸ್ಟ್ ವಾರೆಂಟ್ ಅನ್ನ ಹೊರಡಿಸಿದ್ರೆ ಐಸಿಸಿಗೆ ಅವಮಾನ ಅಲ್ವೇ? ಸೊ ಹನ್ಯಾನ ಹೆಸರನ್ನೇನೋ ಕೈ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಡೈಫು ಅವನು ಸತ್ತಿದ್ದಾನೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಅದಕ್ಕೆ ಸಾಕ್ಷಿ ಆಧಾರಗಳು ಬೇಕು. ಅಧಿಕೃತ ಡೆತ್ ಸರ್ಟಿಫಿಕೇಟ್ ಇಲ್ಲದೆ ಅವನು ಸತ್ತಿದ್ದಾನೆ ಅಂತ ಹೇಳೋದು ಹೇಗೆ? ಸೊ ಅವನು ಸತ್ತಿದಾನ ಬದುಕಿದಾನ ಅನ್ನೋದನ್ನ ಸಾಕ್ಷಿ ಆಧಾರಗಳ ಸಮೇತ ಕನ್ಫರ್ಮ್ ಮಾಡಿ ಅಂತ ಐಸಿಸಿ ಹೇಳ್ತು. ಈಗ ಅದನ್ನು ಮಾಡಬೇಕಾದ ಜವಾಬ್ದಾರಿ ಕರೀಂ ಖಾನ್ ಅವರ ಹೆಗಲಿಗೆ ಬಿತ್ತು. ಇಷ್ಟಾದ ಮೇಲೆ ಮತ್ತೆ ಪ್ರಕರಣ ಎಲ್ಲಿ ಶುರುವಾಗಿತ್ತೋ ಅಲ್ಲೇ ನಿಂತ್ಕೊಳ್ತು.
ಇನ್ನು ಇದೆಲ್ಲದರ ನಡುವೆ ಮತ್ತೊಂದು ದೊಡ್ಡ ಬೆಳವಣಿಗೆ ಏನು ನಡೆದು ಹೋಗಿದೆ ಅಂದರೆ, ಯಾವ ಪ್ರಾಸಿಕ್ಯೂಟರ್ ಕರೀಂ ಖಾನ್ ನೆತನ್ಯಾಹು ಅವರ ಬಂಧನ ಆಗಬೇಕು, ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿ ಅಂತ ICCಯಲ್ಲಿ ಅರ್ಜಿ ಸಲ್ಲಿಸಿದ್ರು, ಅದೇ ಪ್ರಾಸಿಕ್ಯೂಟರ್ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ದಾಖಲಾಗಿದೆ. ಕರೀಂ ಖಾನ್ ಜೊತೆ ಕೆಲಸ ಮಾಡ್ತಾ ಇದ್ದ ಮಹಿಳಾ ವಕೀಲೆಯೊಬ್ಬರು ಕರೀಂ ಖಾನ್ ನನ್ನ ಮೇಲೆ ಲೈಂಗಿಕ ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ. ಈಗ ಖಾನ್ ವಿರುದ್ಧ ತನಿಖೆ ನಡೀಬೇಕು. ICC ಅಂತ ಪ್ರತಿಷ್ಠಿತ ಸಂಸ್ಥೆಯ ಪ್ರಾಸಿಕ್ಯೂಟರ್ ವಿರುದ್ಧನೇ ಒಂದು ದೂರು ಬಂದು ಆತನನ್ನು ಅಲ್ಲಿ ಇಟ್ಟುಕೊಳ್ಳೋದು ಆ ಸಂಸ್ಥೆಗೆ ಕಳಂಕ ಅನ್ನಿಸ್ಕೊಳ್ಳುತ್ತೆ. ನಾಳೆ ವಿಚಾರಣೆಯ ಸಂದರ್ಭದಲ್ಲಿ ಯಾರು ಬೇಕಾದರೂ ಅಲ್ಲಪ್ಪ ನಿನ್ನ ಮೇಲೂ ಇಂಥ ಕೇಸಿದೆ ಅಲ್ವಾ ಅಂತ ಕೇಳ್ಬಿಟ್ರೆ ಅದಕ್ಕಿಂತ ಮುಜುಗರ ಬೇರೆ ಇರುತ್ತಾ? ಇನ್ನು ಬೇರೆ ಯಾವುದೋ ಆರೋಪ ಅಲ್ಲ, ಅದು ಲೈಂಗಿಕ ಕಿರುಕುಳದ ಆರೋಪ. ದೇಶ ಯಾವುದಾದ್ರೂ ಹೆಣ್ಣು ಮಕ್ಕಳು ಮಾಡೋ ಆರೋಪಗಳಿಗೆ ಸ್ವಲ್ಪ ತೂಕ ಹೆಚ್ಚು, ಅದು ನಿಜಾನ ಸುಳ್ಳ ಅನ್ನೋದು ಆಮೇಲೆ ನಿರ್ಧಾರ ಆಗುತ್ತೆ. ಆದರೆ ಲೈಂಗಿಕ ಕಿರುಕುಳದ ಆರೋಪಗಳು ಬಂದರೆ ಅದನ್ನು ಜಗತ್ತು ಸೀರಿಯಸ್ ಆಗಿ ತಗೊಳುತ್ತೆ. ಈಗ ಕರೀಂ ಖಾನ್ ವಿಷಯದಲ್ಲಿ ಕೂಡ ಅದೇ ಆಗ್ತಾ ಇದೆ. ಆತನ ವಿರುದ್ಧ ತನಿಖೆಗೆ ಹೊರಗಿನ ಏಜೆನ್ಸಿಗಳನ್ನು ನೇಮಕ ಮಾಡಿ ಪಾರದರ್ಶಕ ತನಿಖೆಯನ್ನು ಮಾಡಿಸಲಾಗತ್ತೆ ಅಂತ ICC ಹೇಳ್ತಾ ಇದೆ. ಆದರೆ ಇದೆಲ್ಲ ಸುಳ್ಳು, ನಾನಂಥದ್ದೇನೂ ಮಾಡಿಲ್ಲ, ಹೀಗಾಗಿ ನಾನು ನನ್ನ ಕುರ್ಚಿಯನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಇದು ನನಗೆ ಯಾರೋ ಕೊಟ್ಟ ಕುರ್ಚಿ ಅಲ್ಲ, ನನ್ನನ್ನು ಇಲ್ಲಿಗೆ ಆಯ್ಕೆ ಮಾಡಿ ಕಳುಹಿಸಿದ್ದಾರೆ, ಹೀಗಾಗಿ ನಾನು ನನ್ನ ಅಧಿಕಾರದಲ್ಲಿ ಹಾಗೆ ಮುಂದುವರಿತೀನಿ. ಈಗ ನನ್ನ ಬಗ್ಗೆ ಬಂದಿರೋ ಆರೋಪಗಳ ಬಗ್ಗೆ ನನ್ನ ಅಧೀನದಲ್ಲಿನ ಜೂನಿಯರ್ ಪ್ರಾಸಿಕ್ಯೂಟರ್ಗಳ ಮೂಲಕ ತನಿಖೆ ನಡೆಯುತ್ತೆ, ಅವರು ವರದಿಯನ್ನು ಕೊಡ್ತಾರೆ ಅಂತ ಕರೀಂ ಖಾನ್ ಹೇಳ್ಕೊಳ್ತಾ ಇದ್ದಾರೆ. ಪ್ರಾಸಿಕ್ಯೂಟರ್ ಮೇಲೆ ಬಂದ ಆರೋಪವನ್ನು ಆತನ ಜೂನಿಯರ್ಗಳು ವಿಚಾರಣೆ ನಡೆಸೋದು, ಇದನ್ನೆಲ್ಲಾದರೂ ಕೇಳಿದ್ದೀರಾ? ಇನ್ನು ಈ ಗಲಾಟೆಯಲ್ಲಿ ನೆತನ್ಯಾಹುಗೆ ಇನ್ನಷ್ಟು ಸಮಯ ಸಿಗುತ್ತೆ. ಅರೆಸ್ಟ್ ವಾರೆಂಟ್ನ ಬೇಡಿಕೆ ಹಾಗೇ ನ್ಯಾಯಪೀಠದ ಕಡತಗಳಲ್ಲಿ ಕೂತ್ಕೊಂಡು ಬಿಡುತ್ತೆ. ಹಾಗಾದ್ರೆ ಖಾನ್ ವಿರುದ್ಧ ಬಂದಿರೋ ಆರೋಪ ಅನ್ನೋದೊಂದು ಷಡ್ಯಂತ್ರನ? ICCಯ ಒಂದಷ್ಟು ಮಂದಿ ಇದು ಷಡ್ಯಂತ್ರ ಅನ್ನೋದನ್ನ ಒಪ್ಪೋದಿಕ್ಕೆ ಸಿದ್ಧ ಇಲ್ಲ. ಅವ್ರ ಪ್ರಕಾರ ಆರೋಪ ಬಂದ ನಂತರ ಅದನ್ನ ಇಸ್ರೇಲ್ ಹಾಗೂ ಅಮೆರಿಕ ಪರ ಇರೋರು ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾ ಇರಬಹುದು, ಆದರೆ ಆರೋಪದ ಹಿಂದೆ ಅವರೇ ಇದ್ದಾರೆ, ಅವರೇ ಇಂಥದ್ದೊಂದು ಆರೋಪವನ್ನ ಮಾಡಿಸಿದ್ದಾರೆ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಪಾಪ ಪುತಿನ್ ವಿರುದ್ಧ ವಾರೆಂಟ್ ಹೊರಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದ, ನೆತನ್ಯಾಹು ವಿರುದ್ಧ ಅರೆಸ್ಟ್ ವಾರೆಂಟ್ಗಾಗಿ ಕೆಲಸ ಮಾಡಿದ್ದ ಕರೀಂ ಖಾನ್ ಈಗ ತಾವೇ ವಿಚಾರಣೆಯನ್ನು ಎದುರಿಸಬೇಕಾಗ್ತಾ ಇದೆ. ಇದು ವಿಪರ್ಯಾಸನ, ವಿಧಿಲಿಖಿತನ ಅಥವಾ ಅಮೆರಿಕ ಹಾಗೂ ಇಸ್ರೇಲುಗಳ ಆಟನ? ಯಾರಿಗೊತ್ತು? ಇದು ಗೆಳೆಯರೆ ಇಸ್ರೇಲಿನ ಪ್ರಧಾನಿಯ ವಿರುದ್ಧ ಅರೆಸ್ಟ್ ವಾರೆಂಟ್ ಕೇಳಿದ್ದ ICC ಪ್ರಾಸಿಕ್ಯೂಟರ್ ಕರೀಂ ಖಾನ್ಗೆ ಸಂಬಂಧಪಟ್ಟ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.